ಸಿಎಂ ಅವರಿಗೆ, ಮತ್ತೆ ಯಾವ ಕಾರಣಕ್ಕೆ ಟಾರ್ಗೆಟ್ ಅಂತ ಅದನ್ನ ನನಗೆ ಗೊತ್ತಿಲ್ಲ. ನೀವು ಅದನ್ನು ಅವ್ರನ್ನೇ ಕೇಳಬೇಕು. ನನಗಂತೂ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ವಿಶೇಷವಾದಂಥ ಗೌರವವನ್ನು ನಾವೆಲ್ಲ ಇಟ್ಕೊಂಡು, ನಾವಿನ್ನು ಭಾಳ ಕಿರಿಯ ಶಾಸಕರು, ಮೊದಲನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥವ್ರು, ಮಾನ್ಯ ಮುಖ್ಯಮಂತ್ರಿಗಳು 9 ಬಾರಿ ಆಯ್ಕೆ ಆಗಿರ್ತಕ್ಕಂಥವ್ರು, 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಭಾಳ ವಿಶೇಷವಾದಂಥ ಗೌರವವನ್ನು ನಾವುಗಳೆಲ್ಲರೂ ಸಹ ಅವ್ರ ಮೇಲೆ ಇಟ್ಕೊಂಡಿದ್ದೀವಿ. ಅವ್ರು ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾವ್ರೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿಲ್ಲ. ಬಹುಶಃ ಅವ್ರನ್ನೇ ನೀವು ಈ ಪ್ರಶ್ನೆಯನ್ನು ಕೇಳಬೇಕು. ಕೇಳುವಂತ ಕೆಲಸ ಏನಾದ್ರು ಆಗುತ್ತಾ ಅಂತ, ಯಾಕೆ ಈ ತರ ಹಿಂಗಾಗಿದೆ ಅಂತೇಳಿ ವಿಶೇಷ ಆಸಕ್ತಿನ ವಹಿಸಿದ್ರಲ್ಲ, ತಾವೇನಾದ್ರು ಕೇಳ್ತೀರಾ ಅವ್ರನ್ನ ಭೇಟಿ ಮಾಡಿ ಅಂತ? ಇದು ನಾನು ಯಾವತ್ತೂ ಸಹ ಈ ಯಾವುದೇ ವಿಚಾರಗಳನ್ನು ನಾನು ಮುಖ್ಯಮಂತ್ರಿಗಳ ಬಳಿ ಪ್ರಸ್ತಾಪ ಮಾಡಿಲ್ಲ, ಮಾಡೋದೂ ಇಲ್ಲ. ಯಾಕೆಂದರೆ ಅವ್ರ ಬಗ್ಗೆ ಭಾಳ ವಿಶೇಷವಾದಂಥ ಗೌರವ ನಮಗೆಲ್ಲರಿಗೂ ಸಹ ಇದೆ. ಆದರೆ ಟಾರ್ಗೆಟ್ ಮಾಡ್ತಕ್ಕಂಥ ವಿಚಾರ ಮೊದಲನೇ ಬಾರಿಗೆಲ್ಲ ಇದು. ಕಳೆದ ಬಾರಿ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಗಳು, ಮಾನ್ಯ ಇದೇ ಮುಖ್ಯಮಂತ್ರಿಗಳು ಅವತ್ತು ಸಹ ಮುಖ್ಯಮಂತ್ರಿ ಆಗಿದ್ದರು. 2015ರಲ್ಲಿ ನಡೆದಂಥ ಜಿಲ್ಲಾ ಸಹಕಾರಿ ಯೂನಿಯನ್ ಚುನಾವಣೆ, ಅವತ್ತು ಸಹ ಮುಖ್ಯಮಂತ್ರಿಗಳು ಹಸ್ತಕ್ಷೇಪವನ್ನು ಮಾಡಿ ಬಹಳ ದೊಡ್ಡ ಗೊಂದಲವನ್ನು ಉಂಟು ಮಾಡಿದರು. ಬಹುಶಃ ಮೈಸೂರು ಜಿಲ್ಲೆ, ಅವ್ರ ತವರು ಜಿಲ್ಲೆ, ಸಹಕಾರಿ ಕ್ಷೇತ್ರ ಭಾಳ ವಿಸ್ತಾರವಾಗಿ ಬೆಳೆದಿದೆ. 2 ಜಿಲ್ಲೆ, ಮೈಸೂರು ಚಾಮರಾಜನಗರ ಜಿಲ್ಲೆ. ಸಹಕಾರಿ ಬ್ಯಾಂಕು ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಅದು ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಅವ್ರ ಬಳಿ ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ದೊಡ್ಡ ಸ್ಥಾನಕ್ಕೆ ನಾನು ಬೆಳೆದಿಲ್ಲ. ನಾನಿನ್ನೂ ಭಾಳ ಚಿಕ್ಕವನು. ನಾನು ಅವ್ರನ್ನೇನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಅಧಿವೇಶನದಲ್ಲಿ ನನ್ನ ಶಾಸಕನಾಗಿ, ಒಬ್ಬ ಸಹಕಾರಿಯಾಗಿ, ಸಹಕಾರಿ ಕ್ಷೇತ್ರವನ್ನು ದಯಮಾಡಿ ಉಳಿಸಿ, ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರು ಯಾರಿಗೂ ತೊಂದರೆ ಕೊಡಬೇಡಿ, ಅವರ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ನಾನು ಹೇಳಿದ್ನಲ್ಲ, ಸುದೀರ್ಘವಾಗಿ ಹೇಳ್ತೀನಿ. ಈಗ ಸುದೀರ್ಘವಾಗಿ 40 ವರ್ಷಗಳ ಕಾಲ ಸಹಕಾರ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು ಮಾನ್ಯ ಸಹಕಾರ ಸಚಿವರು. ಅವ್ರಿಗೆ ಸಹಕಾರ ಕ್ಷೇತ್ರದಲ್ಲಿ ಅಗಾಧವಾದಂಥ ಅನುಭವ ಇದೆ. ಅವರು ಈ ರೀತಿಯಾದಂಥ ತಿಳುವಳಿಕೆಯನ್ನು, ಮಾರ್ಗದರ್ಶನವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೆ ಎಲ್ಲಿ ಮಾರಲ್ ರೈಟ್ಸ್ ಉಳಿದಿದೆ? ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳಿಗೂ ಕೋಆಪ್ರೇಷನ್ ಗೊತ್ತಿಲ್ಲ, ಮಂತ್ರಿಗಳಿಗೂ ಕೋಆಪ್ರೇಷನ್ ಗೊತ್ತಿಲ್ಲ, ನಾನೇ ಮಾಡಿಕೊಟ್ಟೆ, ನಾನೇ ಸ್ವತಃ ಮಾಡಿಕೊಟ್ಟೆ, ಅದರಿಂದ ಒಂದೊಂದು ಹೋಟೆಲ್ ಗೆಲ್ತಾರೆ ಅಂತಂದು ಅವರೇ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಬಹುಶಃ ನೈತಿಕವಾಗಿ ಅವರು ಯೋಚನೆ ಮಾಡಬೇಕಾಗಿತ್ತು. ನಾನು ಒಬ್ಬ ಸಹಕಾರಿ, ಹಿಂದೆ ಹಲವಾರು ಸರ್ಕಾರಗಳು ಬಂದಿದ್ದಾವೆ, ಹಿಂದೆ ಸಾಕಷ್ಟು ಸರ್ಕಾರಗಳು ಬಂದಿದ್ದಾವೆ, ಹೋಗಿದ್ದಾವೆ. ನಾನು ಸಹಕಾರಿ ಕ್ಷೇತ್ರಕ್ಕೆ ಬಂದು ಈಗ 13 ವರ್ಷ ಆಗಿದೆ. ನಾನು ಬಂದಂಥ ಸಂದರ್ಭದಲ್ಲಿ BJP ಸರ್ಕಾರ ಇತ್ತು. ನಾನು ಫಸ್ಟ್ ಟೈಮ್ ಸಹಕಾರಿ ಕ್ಷೇತ್ರಕ್ಕೆ ಬಂದಾಗ, ಅದಾದ ನಂತರ ಪುನಃ ಕಾಂಗ್ರೆಸ್ ಸರ್ಕಾರ ಬಂದಿತ್ತು, ಅದಾದ ನಂತರ BJP ಸರ್ಕಾರ, ಕುಮಾರಣ್ಣವರ ಮೈತ್ರಿ ಸರ್ಕಾರ, ಈ ರೀತಿ ಹಲವಾರು ಸರ್ಕಾರಗಳಲ್ಲಿ ನಾನು ಸಹಕಾರಿ ಕ್ಷೇತ್ರವನ್ನು ನೋಡಿದ್ದೇನೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವಾಗೆಲ್ಲವೂ ಸಹ ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಒಂದು ಮುನ್ನುಡಿಯನ್ನು ಬರೀತಾರೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾವ ಪಕ್ಷ ನೋಡಲಿಲ್ಲ, ಯಾವ ಜಾತಿ ನೋಡಲಿಲ್ಲ, ಯಾವ ಧರ್ಮ ನೋಡಲಿಲ್ಲ, ಯಾವುದೇ ಸಹಕಾರಿಗಳಿಗೆ ದ್ವೇಷವನ್ನು ಮಾಡಿಲ್ಲ, ಅವ್ರ ವಿರುದ್ಧವಾಗಿ ಟಾರ್ಗೆಟ್ ಮಾಡಿ ಕೆಲಸವನ್ನು ಮಾಡಿಲ್ಲ. ಇವತ್ತು ಬೇರೆ ಬೇರೆ ಸರ್ಕಾರಗಳಲ್ಲಿ, ಕಳೆದ ಬಾರಿ BJP ಸರ್ಕಾರದಲ್ಲೂ ಸಹ ನಾವೆಲ್ಲರೂ ಸಹಕಾರಿಗಳು ಕೋವಿಡ್ ಸಂದರ್ಭದಲ್ಲಿ DCC ಬ್ಯಾಂಕಿಂದ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ವಿ. ಎಸ್ ಟಿ ಸೋಮಶೇಖರ್ರವರು ಸಹಕಾರ ಸಚಿವರಾಗಿದ್ದರು, ಅವರು ಸಹ ಯಾರೂ ಹಸ್ತಕ್ಷೇಪವನ್ನು ಮಾಡಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ. ಬಹುಶಃ ರಾಜಣ್ಣ ಅವರಿಂದ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ರಾಜೀನಾಮೆ ಕೇಳಷ್ಟು ದೊಡ್ಡವನಲ್ಲ. ನೈತಿಕತೆ ಬಂದಂಥ ಸಂದರ್ಭದಲ್ಲಿ ಅವರವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರೆಲ್ಲರೂ ಸಹ ಕೆಲಸ ಮಾಡಬೇಕು. ಸರ್, ಇಂಥ ಬೆಳವಣಿಗೆ ಸಹಕಾರಿ ಕ್ಷೇತ್ರಕ್ಕೆ ಎಷ್ಟು ಅಪಾಯಕಾರಿ ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲಿ? ಅವ್ರವ್ರ ಸರ್ಕಾರ ಬಂದು ಅವರವ್ರ ಪರವಾಗಿರುವಂಥವ್ರು ಮಾಡ್ಕೋಬೇಕು ಅಂದರೆ ಎಷ್ಟು ಅಪಾಯಕಾರಿ ಆಗುತ್ತೆ ಸಹಕಾರಿ ಕ್ಷೇತ್ರ? ಸಹಕಾರಿ ಕ್ಷೇತ್ರ ಇವತ್ತೇನು ಕಳೆದ ಬಾರಿ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಇದೇ ಸರ್ಕಾರ ಕಳೆದ ಬಾರಿ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದರು. ವೈದ್ಯನಾಥನ್ ವರದಿ 2008ರಲ್ಲಿ ಇದೇ ಮನಮೋಹನ್ ಸಿಂಗ್ರವರ UPA ಸರ್ಕಾರ
ಸುಮಾರು 800 ಕೋಟಿಯಷ್ಟು ಹಣವನ್ನು ನಮ್ಮ ರಾಜ್ಯದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು, ಸ್ವಾಯತ್ತತೆಯಿಂದ ಅವ್ರ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ವೈದ್ಯನಾಥನ್ ವರದಿ ಜಾರಿಗೆ ತಂದು ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಆಗಿದೆ. ರಾಜ್ಯ ಸರ್ಕಾರ, ನಬಾರ್ಡು, ಕೇಂದ್ರ ಸರ್ಕಾರ 3 ಜನ ಸೇರಿ ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಆಗಿದೆ. ನಾವೆಲ್ಲೂ ಸಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಹಸ್ತಕ್ಷೇಪವನ್ನು ಮಾಡಲ್ಲ, ಸರ್ಕಾರದಿಂದ ನಾಮಿನಿಗಳನ್ನು ಹಾಕಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಅಗ್ರಿಮೆಂಟ್ ಇದೆ. ಅದನ್ನೂ ಸಹ ಉಲ್ಲಂಘನೆ ಮಾಡಿಬಿಟ್ಟು ಅದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ವಿ ಆ್ಯಕ್ಟ್ ಅಮೆಂಡ್ ಮಾಡೋಕ್ಕೆ. ನಾವು 3 ಜನ ನಾಮಿನಿಗಳಾಗ್ತೀವಿ ಅಂತ. ಭಾಳ ದೊಡ್ಡ ಅಪಾಯವನ್ನು ಈ ರಾಜ್ಯ ಸರ್ಕಾರ ಸಹಕಾರಿ ಕ್ಷೇತ್ರಕ್ಕೆ ತಂದೊಡ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ನಮ್ಮ DCC ಬ್ಯಾಂಕು ಯಾವ ಪರಿಸ್ಥಿತಿಗೆ ಹೋಗಿದೆ ಅಂತ ಹೇಳಿದ್ರೆ, ಕಳೆದ 1.5 ವರ್ಷಗಳಿಂದ ಒಂದೇ ಒಂದು ಹೊಸ ರೈತರಿಗೆ, ಅಂದರೆ ಸಾಲವನ್ನು ತೆಗೆದುಕೊಳ್ಳದೇ ಇರ್ತಕ್ಕಂಥ ರೈತರಿಗೆ ₹1 ಸಾಲವನ್ನು ಕೊಟ್ಟಿಲ್ಲ ಕಳೆದ 1.5 ವರ್ಷದ ಅವಧಿಯಲ್ಲಿ. ನನ್ನ ಅವಧಿಯಲ್ಲಿ 45,000 ಜನ ರೈತರಿಗೆ ಏನು ಸಾಲವನ್ನು ಕೊಡ್ತಿದ್ರು ಅದನ್ನು 1.5 ಲಕ್ಷ ರೈತರಿಗೆ ನಾವು 5 ವರ್ಷದ ಅವಧಿಯಲ್ಲಿ ಕೊಟ್ಟಿದ್ದೀವಿ. ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ₹370 ಕೋಟಿ ಡೆಪಾಸಿಟ್ ಇತ್ತು. ನಾನು ಇಳಿಯೋ ಸಂದರ್ಭದಲ್ಲಿ 1,000 ಕೋಟಿ ಡೆಪಾಸಿಟ್ ಇತ್ತು. ಇವತ್ತು 900 ಕೋಟಿಗೆ ಇಳಿದಿದೆ. ನಬಾರ್ಡಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.